ರಾಕಿ ಭಾಯ್ ಯಶ್ ಬರ್ಡೇಯನ್ನ ಅದ್ಧೂರಿಯಾಗಿ ಆಚರಿಸಲು ಹೋದವರ ಬಾಳಲ್ಲಿ ದುರ್ವಿಧಿ ಆಟವಾಡಿದೆ. ಬೃಹತ್ ಕಟೌಟ್ ನಿಲ್ಲಿಸುವ ಆತುರದಲ್ಲಿ ನಡೆದ ಸಣ್ಣ ಅಚಾತುರ್ಯ ಮೂವರು ಅಭಿಮಾನಿಗಳ ಉಸಿರನ್ನೇ ನಿಲ್ಲಿಸಿದೆ. ಯಶ್ ಬರ್ಡೇ ಸಂಭ್ರಮದಲ್ಲಿರಬೇಕಾಗಿದ್ದ ಅಭಿಮಾನಿಗಳಿಗೆ ಈ ಘಟನೆ ಬಿಗ್ ಶಾಕ್ ನೀಡಿದೆ. ನೆಚ್ಚಿನ ನಟನ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸೋಕೆ ಫುಲ್ ಜೋಶ್ನಲ್ಲಿದ್ರು. ಯಾರು ಬರ್ಲಿ ಬಿಡ್ಲಿ ಅದ್ದೂರಿಯಾಗಿ ಆಚರಣೆ ಮಾಡೋಣ ಅಂತ ಇನ್ನೇನು ಕಟೌಟ್ ನಿಲ್ಲಿಸೋಕೆ ಮುಂದಾಗಿದ್ರು. ಆದ್ರೆ ಮುಂದಾಗಿತ್ತು ಮಾತ್ರ ಘನಘೋರ ದುರಂತ. ರಾಕಿಂಗ್ ಸ್ಟಾರ್ ಯಶ್ ಬರ್ತ್ಡೇಯಂದೇ ಭಾರೀ ದುರಂತ. ಕಟೌಟ್ ಹಾಕಲು ಹೋಗಿ ಮೂವರು ಅಭಿಮಾನಿಗಳು ಮೃತ. ಇವರೇ ನೋಡಿ ಆ ನತದೃಷ್ಟ ಅಭಿಮಾನಿಗಳು. ಹೆಸರು ಹನುಮಂತ ಹರಿಜನ, ಮುರಳಿ ನಡುವಿನ ಮನಿ, ನವೀನ್ ಗಾಜಿ. ಗದಗ ಜಿಲ್ಲೆಯ ಸೂರಣಗಿ ಗ್ರಾಮದವರು. ಅಪ್ಪಟ ಯಶ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ರಾಕಿಂಗ್ ಸ್ಟಾರ್ ಯಶ್ ಬರ್ತ್ಡೇಯನ್ನ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಅದರಂತೆ 8 ಜನ ಯುವಕರು ಸೇರಿ ಕಟೌಟ್ ಕೂಡ ಮಾಡಿಸಿದ್ರು. ಆದ್ರೆ ಬ್ಯಾನರ್ನ ಕಟ್ಟಿ ನಿಲ್ಲಿಸೋಕೆ ಮುಂದಾದಾಗ ಕಟೌಟ್ನಲ್ಲಿದ್ದಂಥ ಕಬ್ಬಿಣದ ರಾಡ್ಗೆ ಹೈಟೆನ್ಷನ್ ವೈರ್ ತಗುಲಿ ಏಕಾಏಕಿ ವಿದ್ಯುತ್ ಶಾಕ್ ಹೊಡೆದಿದೆ. ಸ್ಥಳದಲ್ಲಿ ಮೂವರು ಸಾವು, ಇತರರು ಆಸ್ಪತ್ರೆಗೆ ದಾಖಲು. ವಿಡಿಯೋದಲ್ಲಿ ಯುವಕನೊಬ್ಬ ಮೇಲೆ ವಿದ್ಯುತ್ ತಂತಿ ಇದೆ, ಹುಷಾರಂತ ಎಚ್ಚರಿಸಿದ್ರೂ ಪ್ರಯೋಜನವಾಗಿಲ್ಲ. ವಿದ್ಯುತ್ ತಂತಿಗೆ ಕಟೌಟ್ ಟಚ್ ಆಗ್ತಾ ಇದ್ದ ಹಾಗೆ ಏಕಾಏಕಿ ಶಾಕ್ ಹೊಡೆದಿದೆ. ಪರಿಣಾಮ ಹನುಮಂತ ಹರಿಜನ, ಮುರಳಿ ನಡುವಿನ ಮನಿ, ನವೀನ್ ಗಾಜಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇವರ ಜೊತೆಗಿದ್ದ ಇನ್ನೂ ಮೂವರು ಗಾಯಗೊಂಡಿದ್ದು ಲಕ್ಷ್ಮೇಶ್ವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರತಿ ವರ್ಷನೂ ಸೆಲೆಬ್ರಿಟಿಯಿಂದ ಮಾಡ್ತಿದ್ವಿ ಸರ್. ಈ ವರ್ಷ ಈ ಥರ ಆಗಿದೆ. ವರ್ಷನ ಬರ್ತ್ಡೇ ಮಾಡ್ತೀವಿ ಸರ್. ಎಷ್ಟು ಜನಕ್ಕೆ ಶಾಕ್ ಹೊಡಿತಾರೆ? ಒಂದು 8-10 ಜನಕ್ಕೆ ಶಾಕ್ ಹೊಡಿತೀರಿ ಸರ್. ಗಾಯಗೊಂಡ್ರೆ ಅಂದ್ರೆ ನಾವು 3 ಮಂದಿ ಮೃತಪಟ್ಟಿದ್ದಾರೆ. ಅಂದ್ರೆ ಅವಾಗೇನು ಇವು 3 ಜನ ಅಲ್ಲೇ ಸ್ಪಾಟ್ನಾಗೆ ಹೋದ್ರೆ? ಹ್ಞೂ, ಸ್ಪಾಟ್ನಾಗೆ ಹೋಗ್ಯಾರ. ಈಗ ಉಳಿದವ್ರಿಗೆ ನಿಮಗೆಲ್ಲ ಏನೇನಾಗಿದೆ? ನಮಗೆ ಅಲ್ಲೆಲ್ಲ ಚೂರು ಗಾಯ ಆಗಿದೆ. ಒಬ್ಬ ತಲೆ ಹೊಡೆದಿದೆ, ಒಬ್ಬ ಒಂದು ತುಟಿನ ಇದಾಗಿದೆ. ಕುಟುಂಬಸ್ಥರಿಗೆ ಶಾಸಕ ಚಂದ್ರು ಲಮಾಣಿ ಸಾಂತ್ವನ. ಸುದ್ದಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದಂಥ ಶಾಸಕ ಚಂದ್ರು ಲಮಾಣಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು. ಹಾಗೆ ವೈದ್ಯರ ಬಳಿ ಮಾಹಿತಿಯನ್ನ ಪಡ್ಕೊಂಡ್ರು. ಮೃತರ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ರು. ಈ ದುರ್ಘಟನೆಯ ಬಗ್ಗೆ ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಯಶ್ ಅಭಿಮಾನಿಗಳ ದುರಂತ ಸಾವಿನ ಬಗ್ಗೆ ಸರ್ಕಾರ ಮರುಕ ವ್ಯಕ್ತಪಡಿಸಿದ್ದು ಪರಿಹಾರವನ್ನ ಘೋಷಿಸಿದೆ. ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ, ಹಾಗೆ ಚಿಕಿತ್ಸೆ ಪಡಿತಾ ಇರೋ ಗಾಯಾಳುಗಳಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಈ ಬಗ್ಗೆ ಸಿಎಂ ಆದೇಶಿಸಿದ್ದು, ಇನ್ಮುಂದೆ ಇಂಥ ಘಟನೆ ಮರುಕಳಿಸದಂತೆ ಕ್ರಮ ಕೈಗೊಳ್ಳೋಕೆ ಸೂಚನೆ ನೀಡಿದ್ದಾರೆ ಅಂತ ಹೇಳಿ ಗದಗ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಮಾಹಿತಿ ನೀಡಿದ್ರು. ಮೃತಪಟ್ಟಂತ ಕುಟುಂಬಗಳಿಗೆ ತಕ್ಷಣ 2 ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡಬೇಕು ಅಂಥೇಳಿ ಅವರು ಆದೇಶವನ್ನು ಮಾಡಿದರು. ಅದೇ ರೀತಿಯಾಗಿ ಏನು ತೀವ್ರ ಗಾಯಗೊಂಡವರಿದ್ದಾರೆ ಅವರಿಗೆ 50,000 ರೂಪಾಯಿ ಮಂಜೂರಿ ಮಾಡುವಂತೆ ಆದೇಶವನ್ನು ಮಾಡಿದ್ದಾರೆ. ದುರಂತದಲ್ಲಿ ಮೃತಪಟ್ಟವರ ದೇಹಗಳನ್ನ ಊರಿಗೆ ತರೋಕೆ ಸೂಕ್ತ ವ್ಯವಸ್ಥೆ ಮಾಡಿದ್ದಕ್ಕೆ ತಾಲೂಕು ಆಡಳಿತದ ವಿರುದ್ಧ ಸೂರಣಗಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಂಬೇಡ್ಕರ್ ಕಾಲೋನಿಯ ಬಳಿ ಸ್ಮಶಾನದಲ್ಲಿ ಮೂವರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಒಟ್ಟಾರೆ ಬೃಹತ್ ಕಟೌಟ್ ನಿಲ್ಲಿಸಿ ಊರಿಗೆ ಸರ್ಪ್ರೈಸ್ ಕೊಡೋಕ್ ಹೋದವರು ಈ ರೀತಿ ಸಾವನ್ನಪ್ಪಿದ್ದು ನಿಜಕ್ಕೂ ದುರಂತ. ಇವರ ಸಾವಿನಿಂದ ಇಡೀ ಗ್ರಾಮದ ತುಂಬ ಆಕ್ರಂದನ, ಶೋಕ ಮಡುಗಟ್ಟಿದೆ.
ಸುರೇಶ್, ನ್ಯೂಸ್ ಫಸ್ಟ್, ಗದಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.